ನಮಸ್ಕಾರ. ಈ ನಿಗೂಢ ಘಟನೆಯ ವಿವರಣೆಗೆ ಸ್ವಾಗತ. ಒಂದು ರೂಮ್, ಒಂದೇ ಒಂದು ರಾತ್ರಿ. ಆದ್ರೆ ಆ 4 ಗೋಡೆಗಳ ಮಧ್ಯೆ ನಿಜಕ್ಕೂ ನಡೆದದ್ದೇನು ಯಾರಿಗೂ ಗೊತ್ತಿಲ್ಲ. ಇದೊಂದು ಪಕ್ಕಾ ಕ್ಲಾಸಿಕ್ ಲಾಕ್ಡ್ ರೂಮ್ ಮಿಸ್ಟ್ರಿ. ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲದ ಸಂಪೂರ್ಣ ಲಾಕ್ ಆದ ಮನೆಯೊಳಗೆ ಎಂಥ ಭೀಕರ ಘಟನೆ ನಡಿಬೋದು ಅನ್ನೋದಕ್ಕೆ ಇದೊಂದು ಬೆಚ್ಚಿಬೀಳಿಸೋ ಉದಾಹರಣೆ. ಬನ್ನಿ, ಆ ರಾತ್ರಿ ಏನಾಯ್ತು ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ. ಆ ರಾತ್ರಿ ಅತ್ತೆ ಮತ್ತು ಅಳಿಯನ ನಡುವೆ ಅಂಥದ್ದೇನಾಯ್ತು? ಮುಚ್ಚಿದ ಬಾಗಿಲಿನ ಹಿಂದೆ ನಡೆದ ಆ ಘಟನೆ ನಿಜಕ್ಕೂ ಶಾಕಿಂಗ್ ಆಗಿದೆ. ಸಾಮಾನ್ಯವಾಗಿ ಇಂಥ ರಹಸ್ಯಗಳು 4 ಗೋಡೆಗಳ ಮಧ್ಯೆಯೇ ಹೂತೋಗ್ತವೆ ಅಲ್ವಾ? ಆದ್ರೆ ಇಲ್ಲಿರೋ ಬಿಗ್ ಟ್ವಿಸ್ಟ್ ಏನಂದ್ರೆ, ಈ ಇಡೀ ರಹಸ್ಯವನ್ನ ಭೇದಿಸೋ ಏಕೈಕ ಸುಳಿವು ಇರೋದು ಕೇವಲ ಒಂದೇ ಒಂದು CCTV ಫುಟೇಜ್ನಲ್ಲಿ. ಆ ದೃಶ್ಯ ನೋಡಿದ್ರೆ ಎಂಥವರಾದ್ರೂ ಸರಿ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಹಾಗಾದ್ರೆ ಆ ಕ್ಯಾಮ್ರಾದಲ್ಲಿ ಸರಿಯಾಗಿದ್ದಾದ್ರೂ ಏನು? ಈ ಘಟನೆಯ ಹಿನ್ನೆಲೆ ನೋಡೋದಾದ್ರೆ, ಇದೊಂದು ಭೀಕರ ಮಳೆಯ ರಾತ್ರಿ. ಅಜಯ್ ಅನ್ನೋ ಯುವಕ ತನ್ನ ಬೆಸ್ಟ್ ಫ್ರೆಂಡ್ ಮದುವೆಗೆ ಅಂತ ಬೇರೊಂದು ಊರಿಗೆ ಬರ್ತಾನೆ. ಇದು ಮಾಮೂಲಿ ಪ್ರಯಾಣ ಆಗಿರಬೇಕಿತ್ತು. ಅದೇ ಆ ದಿನದ ವಾತಾವರಣವೇ ಒಂಥರ ವಿಚಿತ್ರವಾಗಿತ್ತು. ಕಪ್ಪಿಟ್ಟ ಆಕಾಶ, ಧಾರಾಕಾರ ಮಳೆ. ಈ ಬಿರುಗಾಳಿ ಮಳೆಯೇ ಮುಂದೆ ಕಾದಿದ್ದ ದೊಡ್ಡ ಅನಾಹುತಕ್ಕೆ ಮುನ್ನುಡಿ ಬರೆದಿತ್ತು ಅಂತ ಹೇಳ್ಬೋದು. ಇಡೀ ಊರು ಸ್ತಬ್ಧವಾಗಿತ್ತು. ಆ ಸಂಜೆಯಿಂದ ರಾತ್ರಿವರೆಗಿನ ಘಟನೆಗಳನ್ನ ಗಮನಿಸಿದ್ರೆ, ಊರಿಗೆ ಬಂದ ಅಜಯ್ಗೆ ಆ ವಿಪರೀತ ಮಳೆಯಿಂದಾಗಿ ಯಾವ ಹೋಟೆಲ್ ರೂಮ್ ಕೂಡ ಸಿಗ್ಲಿಲ್ಲ. ಬೇರೆ ದಾರಿಯೇ ಇಲ್ಲದೆ ತನ್ನ ಸ್ನೇಹಿತನ ಅತ್ತೆ ಮನೆಗೆ ಹೋಗ್ತಾನೆ. ಸ್ಟಾರ್ಟಿಂಗಲ್ಲಿ ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಪ್ರೀತಿಯ ಸ್ವಾಗತ, ಒಟ್ಟಿಗೆ ಊಟ, ಹರಟೆ ಎಲ್ಲವೂ ಸಹಜವಾಗಿತ್ತು. ಆದ್ರೆ ಸರಿಯಾಗಿ ರಾತ್ರಿ 11 ಗಂಟೆ ದಾಟಿದ ಮೇಲೆ ಆ ಮನೆಯ ವಾತಾವರಣ ಕಂಪ್ಲೀಟ್ ಆಗಿ ಬದಲಾಗೋಕೆ ಶುರುವಾಯಿತು. ಒಂದು ವಿಚಿತ್ರವಾದ ಮೌನ ಇಡೀ ಮನೆಯನ್ನ ಆವರಿಸ್ಕೊಳ್ತು. ಮಧ್ಯರಾತ್ರಿಯ ಆ ಎಚ್ಚರಿಕೆ ಮತ್ತು ಬಾಗಿಲು ತಟ್ಟಿದ ಸದ್ದು. 11 ಗಂಟೆ ದಾಟಿದೆ. ಅಜಯ್ ಸುಸ್ತಾಗಿ ತನ್ನ ರೂಮಲ್ಲಿ ಮಲ್ಗೋಕೆ ಟ್ರೈ ಮಾಡ್ತಿದ್ದ. ಹೊರಗೆ ಸುರಿಯೋ ಮಳೆ ಸದ್ದು ಬಿಟ್ರೆ ಇಡೀ ಮನೆ ಸ್ಮಶಾನದಂತೆ ಸೈಲೆಂಟ್ ಆಗಿತ್ತು. ಸರಿಯಾಗಿ ಅದೇ ಟೈಮ್ಗೆ ಅವನ ಬೆಡ್ರೂಮ್ ಬಾಗಿಲನ್ನ ಯಾರೋ ನಿಧಾನವಾಗಿ ಟಕ್ ಟಕ್ ಅಂತ ತಟ್ಟೋಕೆ ಶುರು ಮಾಡಿದ್ರು. ಆ ಸೈಲೆನ್ಸ್ನಲ್ಲಿ ಕೇಳಿ ಬಂದ ಸದ್ದು ಯಾವುದೇ ಸಾಮಾನ್ಯ ಸದ್ದಾಗಿರ್ಲಿಲ್ಲ. ಅದರಲ್ಲಿ ಏನೋ ಒಂದು ವಾರ್ನಿಂಗ್ ಇದ್ದಾಗಿತ್ತು. ಅಜಯ್ ಗಾಬರೆಯಿಂದ ಎದ್ದು ಹೋಗಿ ಬಾಗಿಲು ತೆಗೆದಾಗ ಅಲ್ಲಿ ನಿಂತಿದ್ದದ್ದು ಬೇರಾರೂ ಅಲ್ಲ, ಆತನ ಸ್ನೇಹಿತನ ಅತ್ತೆ. ಆದ್ರೆ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ, ಅಸ್ವಾಭಾವಿಕವಾದ ನಗು ಇತ್ತು. ಅದು ಖಂಡಿತ ದಿನನಿತ್ಯದ ಮಮತೆಯ ನಗುವಾಗಿರಲಿಲ್ಲ. ಅವರ ಹಾವಭಾವ, ಆ ತೀಕ್ಷ್ಣವಾದ ನೋಟ, ಆ ನಗುವಿನ ಹಿಂದಿನ ಶೂನ್ಯತೆ ಅಕ್ಷರಶಃ ಆ ರಾತ್ರಿಯ ಕತ್ತಲೆಗಿಂತಲೂ ಭಯಾನಕವಾಗಿತ್ತು. ಮನುಷ್ಯನ ಮುಖದಲ್ಲಿ ಇಂಥದ್ದೊಂದು ಎಕ್ಸ್ಪ್ರೆಷನ್ ನೋಡಿದ್ರೆ ಯಾರಿಗಾದ್ಲೂ ಹಾರ್ಟ್ ಬೀಟ್ ಫಾಸ್ಟ್ ಆಗತ್ತೆ. ಅವರಲ್ಲಿಗೆ ಬಂದ ಉದ್ದೇಶವೇ ಬೇರೆ ಅನ್ನೋದು ಆ ಕ್ಷಣಕ್ಕೆ ಸ್ಪಷ್ಟವಾಗಿತ್ತು. ಅವರು ಬಾಗಿಲಲ್ಲಿ ನಿಂತು ಅಜಯ್ಗೆ ಹೇಳಿದ್ದು ಇಷ್ಟೇ: ಇಂದು ರಾತ್ರಿ ನೀನು ಮಲಗಬಾರದು. ಆ ಮಾತು ಕೇಳಿದ ತಕ್ಷಣ ಬೆನ್ನೆಲ್ಬಲ್ಲಿ ಚಳಿ ಹುಟ್ಟೋದು ಗ್ಯಾರಂಟಿ. ಆ ಧ್ವನಿಯಲ್ಲಿ ಕೋಪ ಇರಲಿಲ್ಲ, ಆದರೆ ಆಳವಾದ, ವಿವರಿಸಲಾಗದ ಭಯ ಇತ್ತು. ಇದೊಂದು ನಾರ್ಮಲ್ ಅಡ್ವೈಸ್ ಆಗಿರಲಿಲ್ಲ, ಬದಲಿಗೆ ಮುಂಬರುವ ದೊಡ್ಡ ಅಪಾಯದ ಮುನ್ಸೂಚನೆಯಾಗಿತ್ತು. ಆ ಒಂದೇ ಒಂದು ವಾಕ್ಯ ಅಜಯ್ನನ್ನ ಸಂಪೂರ್ಣವಾಗಿ ಅಲ್ಲಾಡಿಸಿಬಿಡ್ತು. ಈಗ ಮುಚ್ಚಿದ ಕೋಣೆ ಮತ್ತು ತಪ್ಪಿಸಿಕೊಳ್ಳಲು ದಾರಿಯೇ ಇಲ್ಲದ ಪರಿಸ್ಥಿತಿ. ಆ ಮಾತು ಕೇಳಿದ ತಕ್ಷಣ ಅಜಯ್ಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ತಾನಿರೋ ಜಾಗ ಸೇಫ್ ಅಲ್ಲ, ಏನೋ ದೊಡ್ಡ ಅಪಾಯ ಕಾದಿದೆ ಅಂತ ಅವನಿಗೆ ಪಕ್ಕಾ ಆಗೋಯ್ತು. ಹೇಗಾದ್ರೂ ಸರಿ, ಎಷ್ಟೇ ಮಳೆ ಬರ್ತಿದ್ರೂ ಸರಿ, ಈ ಕ್ಷಣವೇ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಡಿಸೈಡ್ ಮಾಡಿ ತನ್ನ ವಸ್ತುಗಳನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ಓಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಮೇನ್ ಡೋರ್ ಹತ್ರ ಬಂದವನಿಗೆ ಕಾದಿದ್ದು ಇನ್ನೊಂದು ದೊಡ್ಡ ಶಾಕ್. ಆ ಬಾಗಿಲು ಒಳಗಿನಿಂದಲೇ ಭದ್ರವಾಗಿ ಲಾಕ್ ಆಗಿತ್ತು ಮತ್ತು ಕೀಲಿ ಮಾತ್ರ ಅಲ್ಲಿರ್ಲೇ ಇಲ್ಲ. ಆ ಮೊಮೆಂಟ್ನಲ್ಲಿ ಅಜಯ್ ಪರಿಸ್ಥಿತಿ ಹೇಗಿರ್ಬೇಡಿ ಯೋಚನೆ ಮಾಡಿ. ಆತ ಆ ಮನೆ ಒಳಗೆ ಕಂಪ್ಲೀಟ್ ಆಗಿ ಟ್ರ್ಯಾಪ್ ಆಗಿದ್ದ. ಹೊರಗೋಗಕ್ಕೆ ಯಾವ ದಾರಿನೂ ಇಲ್ಲ. ಆ ದೊಡ್ಡ ಮನೆಯಲ್ಲಿ ಈಗ ಉಳಿದಿದ್ದು ಆತ ಮತ್ತು ಆ ವಿಚಿತ್ರವಾಗಿ ವರ್ತಿಸ್ತಿದ್ದ ಅತ್ತೆ ಮಾತ್ರ. ಎಸ್ಕೇಪ್ ಆಗೋಕೆ ದಾರಿ ಇಲ್ಲ ಅನ್ನೋ ವಾಸ್ತವ ಅವನ ಭಯವನ್ನ 10 ಪಟ್ಟು ಹೆಚ್ಚಿಸಿತು. ಎರಡನೇ ನೆರಳು ಮತ್ತು ಕಣ್ಣಿಗೆ ಕಾಣದ ಆ ಅಸ್ತಿತ್ವ. ಬಾಗ್ಲು ಲಾಕ್ ಆಗಿದ್ದನ್ನ ನೋಡಿ ಕಂಗಾಲಾದ ಅಜಯ್ ನೇರವಾಗಿ ಕಿಟಕಿ ಹತ್ರ ಓಡ್ತಾನೆ. ಹೊರಗಿನ ಕತ್ತಲಲ್ಲಿ, ಆ ಧಾರಾಕಾರ ಮಳೆಯಲ್ಲಿ ಯಾರಾದ್ರೂ ರಸ್ತೆಯಲ್ಲಿ ಹೋಗ್ತಿದ್ದಾರಾ, ಸಹಾಯಕ್ಕೆ ಕರೆಯಬಹುದಾ ಅಂತ ಕಿಟಕಿಯಿಂದ ಹೊರಗೆ ನೋಡಕ್ಕೆ ಟ್ರೈ ಮಾಡ್ತಾನೆ. ತನ್ನನ್ನ ಈ ನರಕದಿಂದ ಪಾರು ಮಾಡೋಕೆ ಯಾರಾದ್ರೂ ಸಿಗ್ತಾರಾ ಅನ್ನೋ ಕೊನೆ ಪ್ರಯತ್ನ ಅದಾಗಿತ್ತು. ಇಲ್ಲಿ ನಾವು ಒಂದು ಭಯಾನಕವಾದ ಕಾಂಟ್ರಾಸ್ಟ್ ಅನ್ನ ಗಮನಿಸಬಹುದು. ಅಜಯ್ ಕಿಟಕಿಯಿಂದ ನೋಡಿದಾಗ ಹೊರಗೆ ಯಾರೂ ಇರಲಿಲ್ಲ. ರಸ್ತೆ ಕಂಪ್ಲೀಟ್ ಖಾಲಿ, ಕೇವಲ ಮಳೆಯ ಶಬ್ದ ಮಾತ್ರ. ಆದರೆ ಈ ಘಟನೆ ನಂತರ ಅದೇ ಮನೆಯ CCTV ಕ್ಯಾಮೆರಾದ ಫುಟೇಜ್ ಚೆಕ್ ಮಾಡಿದಾಗ ಬಾಗಿಲ ಬಳಿ ಅತ್ತೆ ಜೊತೆಗೆ ಸ್ಪಷ್ಟವಾಗಿ ಇನ್ನೊಬ್ಬರ ನೆರಳು ಕಾಣಿಸ್ತಿತ್ತು. ಹೊರಗೆ ಯಾರೂ ಇಲ್ಲ ಅಂದಮೇಲೆ CCTVಯಲ್ಲಿ ಆ ನಿಗೂಢ ನೆರಳು ಎಲ್ಲಿಂದ ಬಂತು? ಯಾರು ಆ ಎರಡನೇ ವ್ಯಕ್ತಿ?
ಇದೇ ಈ ಇಡೀ ಘಟನೆಯ ಅತ್ಯಂತ ಭಯಾನಕ ಮತ್ತು ಯಾರಿಗೂ ವಿವರಿಸಲಾಗದ ಬಿಗ್ ಟ್ವಿಸ್ಟ್. ಮರುದಿನ ಬೆಳಗ್ಗೆ ಆ ಖಾಲಿ ಮನೆಯ ವಾತಾವರಣ ಬೆಳಗಾಯಿತು. ರಾತ್ರಿಯ ಆ ಭೀಕರ ಮಳೆ, ಚಂಡಮಾರುತ ಎಲ್ಲವೂ ನಿಂತಿತ್ತು. ಮನೆಯೊಳಗೆ ಸೂರ್ಯನ ಬೆಳಕು ಬೀಳ್ತಿತ್ತು. ಆದರೆ ಪ್ರಕೃತಿಯ ಚಂಡಮಾರುತ ನಿಂತಿದ್ರೂ ಈ ರಹಸ್ಯದ ಅಸಲಿ ಚಂಡಮಾರುತ ಈಗಷ್ಟೇ ಶುರುವಾಗಿತ್ತು. ಬೆಳಗಾದಾಗ ಆ ಮನೆಯಲ್ಲಿ ಕಂಡದ್ದು ಕೇವಲ ಒಂದು ಭಯಾನಕವಾದ, ಹೆದರಿಕೆ ಹುಟ್ಟಿಸೋ ಮೌನ ಮಾತ್ರ. ರಾತ್ರಿ ನಡೆದ ಆ ಘೋರ ಘಟನೆಯ ಯಾವುದೇ ಕುರುಹು ಅಲ್ಲಿರಲಿಲ್ಲ. ಬೆಳಗ್ಗೆ ನೋಡಿದಾಗ ಇಡೀ ಮನೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅಜಯ್ ಕೂಡ ಇಲ್ಲ, ಆ ಮನೆ ಅತ್ತೇನೂ ಇಲ್ಲ. ಅವರಿಬ್ರು ಯಾವುದೇ ಸುಳಿವು ನೀಡದೆ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಆಶ್ಚರ್ಯದ ಸಂಗತಿ ಅಂದ್ರೆ ಅವರ ಬಟ್ಟೆ, ಲಗೇಜ್ ಎಲ್ಲವೂ ಅಲ್ಲೇ ಇತ್ತು. ಹಾಗಾದ್ರೆ ಅವರಿಬ್ರು ಎಲ್ಲಿಗೆ ಹೋದ್ರು? ಒಳಗಿನಿಂದಲೇ ಲಾಕ್ ಆಗಿದ್ದ ಮನೆಯಿಂದ ಇಬ್ರು ಮನುಷ್ಯರು ಮಾಯವಾಗೋಕೆ ಹೇಗೆ ಸಾಧ್ಯ? ಜೊತೆಗೆ ಆ CCTVಯ ಕೊನೆಯ ದೃಶ್ಯ, ಅದು ಇಂದಿಗೂ ಯಾರಿಗೂ ಅರ್ಥವಾಗದ ಒಗಟಾಗಿ ಉಳಿದಿದೆ. ಕೊನೆಯದಾಗಿ ನಮ್ಮೆಲ್ಲರನ್ನು ಕಾಡೋ ಒಂದೇ ಒಂದು ಪ್ರಶ್ನೆ, ಆ CCTVಯಲ್ಲಿ ಕಂಡ ಕೊನೆಯ ದೃಶ್ಯವೇನು? ಆ ಅಸ್ವಾಭಾವಿಕ ನಗು, ಒಳಗಿನಿಂದ ಲಾಕ್ ಆದ ರೂಮ್, ಮತ್ತೆ ಕ್ಯಾಮ್ರಾದಲ್ಲಿ ಮಾತ್ರ ಸೆರೆಯಾದ ಆ ಎರಡನೇ ನೆರಳು, ಇವೆಲ್ಲವೂ ಏನನ್ನ ಸೂಚಿಸ್ತವೆ? ಈ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನ ಈ ನಿಗೂಢ ರಹಸ್ಯದ ಮುಂದಿನ ಭಾಗದಲ್ಲಿ ಬಿಡಿಸಿ ನೋಡೋಣ. ಅಲ್ಲಿಯವರೆಗೂ ಆ ಎರಡನೇ ನೆರಳು ಯಾರ್ದಾಗಿರ್ಬೋದು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಮತ್ತೊಂದು ರೋಚಕ ವಿವರಣೆಯೊಂದಿಗೆ ಸಿಗೋಣ. ನಮಸ್ಕಾರ.